ನಮಸ್ಕಾರ ವೀಕ್ಷಕರೇ, ದುರ್ಗಾ ಉತ್ತರ ಕರ್ನಾಟಕ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಸುಜಾತ ನಾಗರಾಜ್. ಇಂದು ನಾನು ಮಾಡ್ತಿರೋಂಥ ರೆಸಿಪಿ, ಇವತ್ತು ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಬನ್ನಿ, ಈ ಬೆಂಡೆಕಾಯಿ ಫ್ರೈಯನ್ನು ಯಾವ ರೀತಿ ಮಾಡೋದು, ಹಾಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೊಂದಿಗೆ ನಾವು ನೋಡ್ಕೊಂಡು ಬರೋಣ. ನೋಡಿ, ನಾನು ಇಲ್ಲಿ ಒಂದು 1/2 kg ಬೆಂಡೆಕಾಯಿನ ತೆಗೆದುಕೊಂಡಿದ್ದೀನಿ. ಮೊದಲಿಗೆ ನಾವು ಬೆಂಡೆಕಾಯಿನ ನೋಡಿ ಚಾಕುವಿನಿಂದ ಮಧ್ಯದಲ್ಲಿ ಸೀಳ್ಕೊಳ್ಳೋಣ. ಈ ರೀತಿ ನಾವು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಳೆ ಇರುವ ಬೆಂಡೆಕಾಯಿನ ತೆಗೆದುಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಈಗ ಬೆಂಡೆಕಾಯಿಲಿ ನಾವು ತುಂಬಿಕೊಳ್ಳೋದಕ್ಕೆ ಮಸಾಲೆಯನ್ನು ರೆಡಿ ಮಾಡೋಣ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ದಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ದಷ್ಟು ನಾನು ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಎಲ್ಲವನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಮಾಡಿಕೊಂಡಿರುವಂತಹ ಈ ಮಸಾಲೆಯನ್ನು ಈ ಬೆಂಡೆಕಾಯಿಯ ಮಧ್ಯದಲ್ಲಿ ನಾವು ತುಂಬಿಕೊಳ್ಳೋಣ. ಬನ್ನಿ, ಇದೇ ರೀತಿ ಎಲ್ಲ ಬೆಂಡೆಕಾಯಿಗಳ ಮಧ್ಯದಲ್ಲಿ ಈ ಮಸಾಲೆಯನ್ನು ತುಂಬಿಕೊಂಡು ಬರೋಣ. ಬನ್ನಿ, ಈಗ ಎಲ್ಲ ಬೆಂಡೆಕಾಯಿಗಳ ಮಧ್ಯದಲ್ಲಿ ಮಸಾಲೆಯನ್ನು ತುಂಬಿಕೊಂಡಾಗಿದೆ. ಬನ್ನಿ, ಇವುಗಳನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಈ ಒಂದು ಹಂಚನ್ನು ಸಹ ನಾನು ಬಿಸಿಗಿಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ಎಣ್ಣೆಯನ್ನು ಹಚ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ದಷ್ಟು ನಾವು ಎಣ್ಣೆಯನ್ನು ಹಚ್ಕೊಳ್ಬೇಕಾಗುತ್ತೆ. ಈಗ ಬೆಂಡೆಕಾಯಿಗಳನ್ನು ನೋಡಿ ಒಂದೊಂದಾಗಿ ಇಡ್ತಾ ಹೋಗೋಣ. ನೀವು ಈ ಬೆಂಡೆಕಾಯಿ ಮಧ್ಯದಲ್ಲಿ ಕಾಳು ಮೆಣಸಿನ ಬದಲು ನೀವು ಅಚ್ಚಕಾರದ ಪುಡಿಯನ್ನು ಸಹ ನಿಂತ್ಕೊಂಡು ಮಾಡ್ಕೊಳ್ಬಹುದು. ಅಚ್ಚಕಾರದ ಪುಡಿ ತುಂಬಾ ಬೇಗ ಸೀದು ಹೋಗಿಬಿಡುತ್ತೆ. ಸೊ ನೋಡಿ, ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಬಟ್ ಈ ರೀತಿ ನಾವು ಕಾಳು ಮೆಣಸು ಹಾಕೊಂಡು ಮಾಡ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಮೇಲ್ಗಡೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈಗ ನೋಡಿ, ನಮ್ಮ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ. ತುಂಬಾ ಈಸಿಯಾಗಿರುತ್ತೆ, ಹಾಗೆ ತುಂಬಾ ಟೇಸ್ಟಿ ಅಂತ ಹೆಲ್ದಿ ಅಂತ ಹೇಳಬಹುದು. ಮಕ್ಕಳಿಗೂ ಸಹ ನೋಡಿ ತುಂಬಾ ಇಷ್ಟ ಆಗುತ್ತೆ. ಈ ತಾನೇ ಅಡುಗೆಯನ್ನು ಮಾಡುವುದಕ್ಕೆ ಕಲಿಬೇಕು ಅಂದ್ಕೊಂಡಿರುವಂತಹ ನಮ್ಮ ಟೀನೇಜರ್ಸ್ ಸಹ ಇದನ್ನು ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಬ್ಯಾಚುಲರ್ಸ್ ಸಹ ಇದನ್ನು ಮಾಡ್ಕೊಳ್ಬಹುದು. ಡಯಟ್ ಫೀಲ್ಡ್ನಲ್ಲಿ ಇರುವರು ಸಹ ಇದನ್ನು ತಿನ್ನಬಹುದು. ಈ ರೀತಿ ಕಾಳು ಮೆಣಸು ಹಾಗೂ ಒಂದು ಜೀರಿಗೆ ಪುಡಿಯನ್ನು ಹಾಕಿ ನೀವು ನಿಮ್ಮ ಡಯಟ್ ಫುಡ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಕಡಿಮೆ ಹಾಕ್ಕೊಂಡು ಮಾಡಿಕೊಂಡ್ರೆ ನೋಡಿ ತುಂಬಾ ರುಚಿಯಾಗಿರುತ್ತೆ. ಇದು ಡಯಟ್ ಫೀಲ್ಡ್ಗೂ ಸಹ ನೋಡಿ ತುಂಬಾ ಹೆಲ್ದಿ ಫುಡ್ ಅಂತಲೇ ಹೇಳಬಹುದು. ಈ ಒಂದು ರೆಸಿಪಿ ನಿಮಗೂ ಸಹ ತುಂಬಾ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೂ ಸಹ ಇಷ್ಟವಾಗಿದ್ದರೆ ನೀವು ಸಹ ಮನೆಯಲ್ಲೊಮ್ಮೆ ಮಾಡಿ ನೋಡಿ, ರುಚಿ ನೋಡಿ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಮ್ಮ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ರಿಲೇಟಿವ್ಸ್ಗೆ ಶೇರ್ ಮಾಡ್ತಾನೇ ಇರಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏಕೆಂದರೆ ನಾವು ಮಾಡುವಂಥ ಹೊಸ ವಿಡಿಯೋಗಳ ಒಂದು ನೋಟಿಫಿಕೇಷನ್ ನಿಮ್ಮ ಫೋನ್ನಲ್ಲಿ ಬರ್ತಾನೆ ಇರುತ್ತೆ. ಮತ್ತೊಂದು ಹೊಸ ರೆಸಿಪಿದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.